ನಾನು ಒಬ್ನೇ ತಿಂದ್ಬಿಟ್ಟು 300 ರೂಪಾಯಿ ಬಿಲ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಬೇಗ ಪೇಪರ್ ಹಾಕಿ ಬಂದು ನಾನು ಅಲ್ಲಿ ತೆಗ್ತಾ ಇದೀನಿ. ಏನಕ್ಕಂದ್ರೆ ನಮ್ಮ ಟಿಫನ್ ಕರ್ಕೊಂಡು ಹೋಗುತ್ತೆ. ಅದೇ ಖುಷಿಗೆ ನೋಡ್ರಿ ನಮ್ಮ ಅಕ್ಕ ಹೆಂಗ್ ಮಾಡುತ್ತೆ. ಹಂಗಿದ್ದಾವ್ ಹಿಂಗ್ ರೆಡಿ ಆಗಿ ವೇಟ್ ಮಾಡ್ತಾ ಇದೀನಿ. ಏನಕ್ಕಂದ್ರೆ ನಮ್ಮ ಮನೇಲಿ ಇನ್ನೂ ರೆಡಿ ಆಗ್ತಾ ಇದಾರೆ. ಅದಕ್ಕೆ ಅಷ್ಟು ಟಿಫನ್ ಕೊಡಿಸ್ತೀನಿ ಅಂದ್ಬಿಟ್ಟು ಒಳಗಡೆ ಕುಂದರ್ಸ್ತಾ ಅವ್ರು ನೋಡ್ರಿ. ನಮ್ಮ ಅಕ್ಕ ನೋಡ್ರಿ ಹೇಗ್ ಬರ್ತೈತೆ. ಇನ್ನು ಯಾರ್ದು ಬರ್ತಾ ಇಲ್ಲ. ಅವಾಗಿದ್ದ ಅಲ್ಲಿ ತಿಕ್ಕಿದ್ರೆ ನಾನ್ ಬೇರೆ ಫುಲ್ ಜೋಸಲ್ಲಿ. ಫೈನಲಿ ಖುಷಿ ಆಯ್ತು ಗೈಸ್. ಏನಕ್ಕಂದ್ರೆ ನಮ್ಮ ಅಣ್ಣ ಆಚೆ ಬಂದ್ ನಿಂತ್ಕೊಂತ ಅಂದ್ರು ಹೋಗ್ತಾ ಇದೀವಿ ಅಂತ ಕನ್ಫರ್ಮ್ ಆಯ್ತು. ಫಸ್ಟ್ ಟೈಮ್ ನಾನು ನಮ್ಮ ಅಣ್ಣ ಜೊತೆ ವಿಡಿಯೋ ಮಾಡ್ತಿದ್ದೀನಿ. ಭಯ ಆಗ್ತಾ ಇದೆ. ಸೀದಾ ಮನೆಯಿಂದ ಗಾಡಿ ಎತ್ಕೊಂಡು ನಾನು ಹೋಗ್ತಾ ಇರೋದ ಹೋಟ್ಲ್ ಕಡೆ. ಅಂದ್ರೂ ಭಯ ಆಯ್ತು ಗುರು. ನಮ್ಮ ಅಣ್ಣ ಅವರು ಇದಾರೆ, ನಮ್ಮ ಅತ್ತಿಗೆ ಅವ್ರ ಮುಂದೆ ವಿಡಿಯೋ ಮಾಡಕ್ಕೇನೋ ಅಂತಾರ. ಅಲ್ಲಿದ್ದ ಸೀದಾ ಮಲಸ ಹೋಟ್ಲ್ ಬಂದ್ವಿ. ನಮ್ಮ ಅಕ್ಕ ನೋಡ್ರಿ ನಮ್ಕಿನ ಮುಂದೆ ಹೋಗ್ತಾ ಇತ್ತು. ಊಟ ತಿನ್ನಕ್ ನೋಡ್ರಿ ಎಷ್ಟು ಸ್ಪೀಡ್ ಹೋಗ್ತಾ ಇದೆ. ಮುಂದೆ ಕಳಿಸ್ಬಿಟ್ಟು ನಾನು ಹೋಗ್ತಾ ಇದೀವಿ ಹಿಂದೆ. ನೋಡ್ರಿ ನಮ್ಮ ಅಕ್ಕ ನಮ್ಮ ಅತ್ತಿಗೆ ಅಲ್ಲಿ ಕುಂತ್ಕೊಂಡಿದ್ದಾರೆ. ನಮ್ಮ ಅಣ್ಣ ಇಲ್ಲಿ ಬಿಲ್ ಹಾಕ್ಸ್ತೈತೆ. ಅಲ್ಲಿದ್ದ ಬಿಲ್ ಇಸ್ಕೊಂಡು ನಮ್ಮ ಅಣ್ಣ ಕೈಲಿ ನಾನು ತಗೊಂಡಿದ್ದೆ. ಇಲ್ಲಿ ಕೊಡೋ ಜಾಕೆ ತಗೊಂಡು ಹೋಗ್ತಾ ಇದೀನಿ. ನೋಡ್ರಿ ಗೈಸ್ ಎಲ್ಲರಿಗೂ ಕೊಡ್ತಾ ಇದೀನಿ. ಸರ್ವೆಂಟ್ ಮಾಡಿಕ ಅವ್ರು ನಂಗಂತರೂ ಮಾತಾಡೋದು ಏನ್ ಮಾತಾಡ್ತಾರ್ರಿ. ಬ್ಯಾಟಿಂಗ್ ಮಾಡಕ್ಕೆಲ್ಲ ವ್ಯವಸ್ಥೆ ರೆಡಿ ಆಗಿದೆ. ಬ್ಯಾಟಿಂಗ್ ಮಾಡಿದ್ಮೇಲೆ ಸಿಗ್ತೀವಿ. ಬಾಯ್ ಬಾಯ್. ನಮ್ದೆಲ್ಲ ಆಯ್ತು. ನೋಡ್ರಿ ನಮ್ಮ ಅಕ್ಕ ಇನ್ನೊಂದ್ ಪ್ಲೇಟ್ ಬೇಕಾ. ಅಲ್ಲಿದೆ ಎದ್ ಬಂದ್ ಸೀದಾ ಹೊರಗಡೆ ವೇಟ್ ಮಾಡ್ತಾ ಇದೀನಿ ನಮ್ಮ ಅಕ್ಕ ಅವ್ರಿಗೆ. ಅಲ್ಲಿದೆ ಸೀದಾ ನಮ್ಮ ಅಕ್ಕ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ನಾವ್ ಹೋಗ್ತಾ ಇದೀವಿ ಮನೆ ಕಡೆ ಹೋಗ್ಬಿಟ್ಟು ಸೀದಾ ಮಲ್ಕೊಂಡ್ಬಿಡೋದು ಅಷ್ಟೇ ಗಾಯ್ಸ್. ಅಷ್ಟೇ. ಫಾಲೋ ಮಾಡ್ಕೊಳ್ಳಿ.